ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಜೆಡಿಎಸ್ ಬಿಟ್ಟು ನಮ್ಮ ಪಿಗೋಲಹಳ್ಳಿ ಪಂಚಾಯತಿ ಯಾವ ಲೀಡರ್ಲೇ ಬರಲಿ ಏನೇ ಮಾಡಿದ್ರು ಕೂಡ ನಮ್ಮ ಹೆಚ್ಚು ಮತಗಳು ನಮ್ಮ ಮಲ್ಲೇಶ್ ಬಾಬು ಬೀಳ್ತವೆ. ಅಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ. ಮಲ್ಲೇಶ್ ಬಾಬುನವರು 100% ಗೆಲ್ತಾರೆ. ದೇಶಕ್ಕೆ ಮೋದಿ, ಕೋಲಾರಕ್ಕೆ ಮಲ್ಲೇಶ್ ಅಣ್ಣ ಅಂತ ಘೋಷವಾಕ್ಯವನ್ನು ಈಗಾಗಲೇ ಎಲ್ಲ ನಮ್ಮ ಕ್ಷೇತ್ರದ ಮತದಾರರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕ್ಷೇತ್ರಕ್ಕೆ ಮಲ್ಲೇಶ್ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಯಡಿಯೂರಪ್ಪನವರು ಮತ್ತು ಕುಮಾರಣ್ಣವರ ಮಿತ್ರ ಪಕ್ಷವಾಗಿ ಕೇಂದ್ರದ NDA ಅಭ್ಯರ್ಥಿಯಾಗಿ ಸನ್ಮಾನ್ಯ ಶ್ರೀ ಮಲ್ಲೇಶ್ ಬಾಬು ಅವರು ಬಹುತೇಕ ನಮ್ಮ ಕಳ್ಕುಪ್ಪ ಬೂತಲ್ಲಿ 90% ಲೀಡ್ ಬಂದು ಇವಾಗ ನಡೆಯುವಂಥ ಮತದಾರರ ಪೈಕಿ 90% ಇದು ಮತಗಳನ್ನು ಮಲ್ಲೇಶ್ ಬಾಬು ಅವರು ಬಿದ್ದಿದ್ದು. ಕೋಲಾರ ಕ್ಷೇತ್ರದಲ್ಲಿ ಚುನಾವಣೆ ನಡೀತು JDS ಮತ್ತು ಕಾಂಗ್ರೆಸ್ಗೆ. ಆದರೆ ನಮ್ಮ ಮಲ್ಲೇಶ್ ಬಾಬುನವರು ಅವರು ಒಂದು ಒಳ್ಳೆಯ ವ್ಯಕ್ತಿ. ನಮ್ಮ ಕೋಲಾರ ಜಿಲ್ಲೆಗೆ ಬೇಕಂತ ಎಲ್ಲ ಮತದಾರರು ತೀರ್ಮಾನ ಮಾಡಿ ಹೆಚ್ಚು ಮತದಿಂದ ನೀಡುತ್ತಾರೆ ಅವರಿಗೆ. ಅಷ್ಟೇ ಅಲ್ಲದೆ ನಮ್ಮ KGF ಕ್ಷೇತ್ರ ಕಳ್ಳಿಕುಪ್ಪ ಬೂತು ಮೊಟ್ಟ ಮೊದಲ ಬಾರಿಗೆ JDSಗೆ ಅತಿ ಹೆಚ್ಚು ಮತಗಳು. ಆದರೆ ನರೇಂದ್ರ ಮೋದಿ ಮತ್ತು ಮಲ್ಲೇಶನ್ ಬಾಬಣ್ಣ ಅವರ ಮುಖ ನೋಡಿ ಇವತ್ತು ಹೆಚ್ಚು ಮತಗಳು ನಮ್ಮ KGF ಕಳ್ಳಿಕುಪ್ಪ ಬೂತಲ್ಲಿ ಒಳ್ಳೆ ಮತಗಳನ್ನು ಬಿದ್ದಿದ್ದಾವೆ. ಅಷ್ಟೇ ಅಲ್ಲದೆ ಮಲ್ಲೇಶ್ ಬಾಬಣ್ಣ ಒಳ್ಳೆಯವರು. ನಮ್ಮ ಪಿಗೋಲಹಳ್ಳಿ ಪಂಚಾಯತಿಯಲ್ಲಿ ಕೆಲವು ಕಾಂಗ್ರೆಸ್ ಲೀಡರ್ಗಳು ನಾವು ಒಳ್ಳೆ ಲೀಡ್ ಕೊಡ್ತೀವಿ ಅಂತ ಪ್ರಭಾವಿ ಲೀಡರ್ಗಳು ಹೇಳಿದರು. ಆದರೆ ಈ ನಮ್ಮ ಇದರಲ್ಲಿ ಬರೋದು ಇವತ್ತು JDS ನಮ್ಮ ಪಿಗೋಲಹಳ್ಳಿ ಪಂಚಾಯತಿಯಲ್ಲಿ JDS ಲೀಡ್ ಬರೋದು. ಯಾರೇನು ಮಾಡೋಕ್ಕಾಗಲ್ಲ. ಇದು JDS ಬಿಟ್ಟು ನಮ್ಮ ಪಿಗೋಲಹಳ್ಳಿ ಪಂಚಾಯತಿ ಯಾವ ಲೀಡರ್ಲೇ ಬರಲಿ ಏನೇ ಮಾಡಿದ್ರು ಕೂಡ ನಮ್ಮ ಹೆಚ್ಚು ಮತಗಳು ನಮ್ಮ ಮಲ್ಲೇಶ್ ಬಾಬು ಬೀಳ್ತವೆ. ಅಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ. ಮಲ್ಲೇಶ್ ಬಾಬುನವರು 100% ಗೆಲ್ತಾರೆ. ಇವತ್ತು ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆ ಬಹುತೇಕ ಮತದಾನ ಮುಕ್ತಾಯವಾಗಿದ್ದು NDA ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಅಣ್ಣವರ ಪರವಾದಂಥ ಅಲೆ ಇದ್ದು ನಮ್ಮ ನರೇಂದ್ರ ಮೋದಿಯವರ ಕಾರ್ಯವೈಖರಿ ಮತ್ತು ದೇವೇಗೌಡರ ಆಶೀರ್ವಾದದಿಂದ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿ ನಮ್ಮ ಮಲ್ಲೇಶ್ ಬಾಬಣ್ಣವರಿಗೆ ಬಹಳ ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಈ ಕೋಲಾರ ಜಿಲ್ಲೆಯ ಪ್ರತಿಯೊಬ್ಬ ಮತದಾರರಿಗೂ ಸಹ ಸ್ಥಳೀಯ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬಣ್ಣನವರನ್ನು ಆಯ್ಕೆ ಮಾಡಬೇಕು ಅಂತೇಳಿ ಒಕ್ಕಲಿನಿಂದ ಉತ್ತಮವಾದ ಮತದಾನವನ್ನು ಮಾಡಿದ್ದಾರೆ. ಈಗಾಗಲೇ ಜಿಲ್ಲೆಯಾದ್ಯಂತ ಅತಿ ಹೆಚ್ಚು ಶೇಕಡ 70% ಮತದಾರರು ಈಗಾಗಲೇ ನಮ್ಮ NDA ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರಿಗೆ ಮತವನ್ನು ನೀಡಿ ಅವರನ್ನು ಈಗಾಗಲೇ ಜಯಶೀಲರನ್ನಾಗಿ ಮಾಡಿದ್ದಾರೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ. ಉತ್ತಮವಾದಂತಹ ವಾತಾವರಣ ಸೃಷ್ಟಿಯಾಗಿದ್ದು ಮತ್ತೊಮ್ಮೆ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಈ ನಮ್ಮ ಕೋಲಾರ ಜಿಲ್ಲೆಯ ಮತದಾರರ ಒಂದು ಕೂಗಾಗಿತ್ತು. ಖುಷಿ ನಡೆದಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಯಡಿಯೂರಪ್ಪನವರು ಮತ್ತು ಕುಮಾರಣ್ಣವರ ಮಿತ್ರ ಪಕ್ಷವಾಗಿ ಕೇಂದ್ರದ NDA ಅಭ್ಯರ್ಥಿಯಾಗಿ ಸನ್ಮಾನ್ಯ ಶ್ರೀ ಮಲ್ಲೇಶ್ ಬಾಬು ಅವರು ಬಹುತೇಕ ನಮ್ಮ ಕಳ್ಕುಪ್ಪ ಬೂತಲ್ಲಿ 90% ಲೀಡ್ ಬಂದು ಇವಾಗ ನಡೆಯುವಂಥ ಮತದಾರರ ಪೈಕಿ 90% ಇದು ಮತಗಳನ್ನು ಮಲ್ಲೇಶ್ ಬಾಬು ಅವರು ಬಿದ್ದಿದ್ದು. ಅವರು ಸುಮಾರು ಜಿಲ್ಲೆಯಲ್ಲಿ ಸುಮಾರು 1.5 ಲಕ್ಷ 2 ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. 3ನೇ ಬಾರಿಗೆ ಜೂನ್ 8ನೇ ತಾರೀಕು ಮಾನ್ಯ ವಿಶ್ವ ಮಾನವ ನರೇಂದ್ರ ಮೋದಿ ಅವರು
ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅದರಲ್ಲಿ ನಮ್ಮ ಮಲ್ಲೇಶ್ ಬಾಬು ಅವರೊಬ್ಬರು ಲೋಕಸಭಾ ಸದಸ್ಯರಾಗಿ ನಮ್ಮ ಕೋಲಾರ ಕ್ಷೇತ್ರದಿಂದ ಡೆಲ್ಲಿಗೆ ಹೋಗ್ತಾರೆ ಅಂತ ಅದರಲ್ಲಿ ಎರಡನೇ ಮಾತಿಲ್ಲ ಅಂತೇಳಿ ಹೇಳಕ್ಕೆ ಇಷ್ಟ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.